ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಡ್ರೈವ್ ಟೇಸ್ಟ್ ಲ್ಯಾಬ್. ಇವತ್ತು ನಾನು ಬೇಲೂರಿಗೆ ಬಂದಿದ್ದೀನಿ. ಬೇಲೂರಲ್ಲಿರುವಂಥ ಚೆನ್ನಕೇಶವ ಟೆಂಪಲ್ ಅಂತೂ ಇದೊಂದು ಹಿಸ್ಟಾರಿಕಲ್ ಪ್ಲೇಸು. ಸೊ ಈ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದಿದ್ದೀನಿ. ಚಿಕ್ಕಮಗಳೂರು ಮೇನ್ ಸಿಟಿಯಿಂದ ಬೇಲೂರು ಚೆನ್ನಕೇಶವ ಟೆಂಪಲ್ ಜಸ್ಟ್ 26 ಕಿಲೋಮೀಟರ್ ಇದೆ. ನೀವೇನಾದರೂ ಬೇಲೂರು ಟೆಂಪಲ್ನ ವಿಸಿಟ್ ಮಾಡಿದಾಗ ಇಲ್ಲಿನ ಹಿಸ್ಟ್ರಿ ಹಾಗೆ ಶಿಲ್ಪಕಲೆಗಳ ಬಗ್ಗೆ ತಿಳ್ಕೋಬೇಕು ಅನಿಸಿದ್ರೆ ಇಲ್ಲಿ ಗೈಡ್ ಕೂಡ ಇದ್ದಾರೆ. ಸೊ ಇವರು ಇಬ್ಬರಿಗೆ 500 ರುಪೀಸ್ ಅನ್ನಂಗೆ ಚಾರ್ಜ್ ಮಾಡ್ತಾರೆ. ಸೊ ಬನ್ನಿ ಇವರು ಏನೆಲ್ಲ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂತ ನೋಡೋಣ. ಈ ಗುಡಿಗಳು ಹೊಯ್ಸಳರು 10ನೇ ಶತಮಾನದಿಂದ 14ನೇ ಶತಮಾನದವರೆಗೆ ವೈಭವದ ರಾಜಭಾರ ಮಾಡಿದ್ರು. ಕರ್ನಾಟಕದ ಸುಮಾರು 350 ವರ್ಷ ರಾಜಭಾರ ಮಾಡ್ತಾರೆ. ಸುಮಾರು 92ಕ್ಕೂ ಹೆಚ್ಚು ಗುಡಿ ಕಟ್ಟಿದ್ದಾರೆ. ಅವುಗಳಲ್ಲಿ ಬೇಲೂರು, ಹಳೇಬೀಡು, ಮೈಸೂರು ಹತ್ರ ಸೋಮನಾಥಪುರ ಪ್ರಪಂಚ ಪ್ರಸಿದ್ಧವಾದ ದೇವಸ್ಥಾನ. ತಲಕಾಡಲ್ಲಿ ಚೋಳರನ್ನು ಸೋಲಿಸ್ತಾರೆ ಹೊಯ್ಸಳರು. ಆ ಗೆದ್ದು ವಿಜಯಕ್ಕೋಸ್ಕರ ಈ ಗುಡಿ ಕಟ್ಟಿದ್ದಾರೆ. ಇದು ವಿಕ್ಟರಿ ಟೆಂಪಲ್. ಪೀಠದಲ್ಲಿ ವಿಜಯನಾರಾಯಣ ಅಂತ ಹೆಸರಿದೆ, ಆದರೆ ವಾಡಿಕೆಯಲ್ಲಿ ಚೆನ್ನಕೇಶವ ಅಂತ ಕರಿತೀವಿ. ಶನಿವಾರ ಮಾರ್ಚ್ 10 1117 ಏವಳೆಂಬ ನಾಮ ಸಂವತ್ಸರ ಶುದ್ಧ ಶನಿವಾರ ಏಕಾದಶಿ ದಿವಸ ಈ ಮೂಲದೇವರ ಪ್ರತಿಷ್ಠಾಪನೆ ಆಗಿದೆ. ಆ ಮೂಲದೇವರ ಪ್ರತಿಷ್ಠಾಪನೆ ಆಗಿ ಈಗ 905 ವರ್ಷ ಆಗುತ್ತೆ. ಇವರ ರಾಜಧಾನಿ ಇಲ್ಲಿಗೆ 10 ಮೈಲಿ ದೂರದಲ್ಲಿ ಹಳೇಬೀಡು ಅಂತ ಊರಿದೆ. ಅದು ಹಿಂದೆ ಹೊಯ್ಸಳರ ರಾಜಧಾನಿಯಾಗಿತ್ತು. ದೆಹಲಿ ಸುಲ್ತಾನ್ ಅಲಾವುದ್ದೀನ್ ಖಿಲ್ಜಿ ಮಲ್ಲಿಕಾಫರ್ ಬಂದು ಅದನ್ನು ಲೂಟಿ ಮಾಡ್ತಾರೆ. ಆ ಸಮಯದಲ್ಲಿ ದೇವಸ್ಥಾನ, ಅರಮನೆ, ಊರು, ಕೋಟೆಗಳೆಲ್ಲ ಹಾಳಾಗ್ತದೆ. ಹಾಳಾದ ಊರನ್ನು ಹಳೇಬೀಡು ಅಂತ ಕರೆದ್ರು. ಹಿಂದೆ ಇದ್ದ ಹೆಸರು ದ್ವಾರ ಸಮುದ್ರ ಅಂತ. 2 ಸಾರಿ ಹಾಳು ಮಾಡಿದ್ರಿಂದ ಹಾಳಾದ ಊರನ್ನು ಹಳೇಬೀಡು ಅಂತ ಕರೆದ್ರು. ಬೇಲೂರು ಬಂದಿಲ್ಲ, ಹಾಗಾಗಿ ಈ ಗುಡಿ ತುಂಬ ಸುಂದರವಾಗಿದೆ. ನೋಡಿ, ಈ ಗೋಪುರ, ಎದುರುಗಡೆ ಗೋಪುರ ವಿಜಯನಗರದ ಆಳ್ಕೆಯಲ್ಲಿ ಸೇರ್ಪಡೆಯಾಗಿದೆ. 15ನೇ ಶತಮಾನ ಮಧ್ಯಭಾಗದಲ್ಲಿ ಗುಂಡಪ್ಪ ಅಂತ ಮಂತ್ರಿ ಕಟ್ತಾರೆ. ಮೇಲ್ಗಡೆ 5 ಕಳಸಗಳಿದೆ, 5 ಥರದ ದ್ವಾರಗಳಿವೆ. ಪಂಚಭೂತಗಳು ಅಂತೇಳಿ, ಆಕಾಶ, ಭೂಮಿ, ಅಗ್ನಿ, ವಾಯು, ವರುಣ ಅಂಥೇಳಿ. ಗೋಪುರ ಅಂದರೆ ಪುಣ್ಯಕ್ಷೇತ್ರ. ಮೇಲ್ಗಡೆ ಗೋವಿನ ಕೊಂಬಿಟ್ಟು ಗೋಪುರಂ ಅಂತ ಕರ. ಗೋ ಅಂದ್ರೆ ಹಸು, ಪುರ ಅಂದ್ರೆ ಊರು ಅಂಥೇಳಿ. ಈ ಥರ ಗೋಪುರಗಳು ತಮಿಳುನಾಡು ತುಂಬ ಇವೆ. ಇದನ್ನು ದ್ರಾವಿಡ ಶೈಲಿ. ಅಲ್ಲಿ ಕಳಸ ಕಾಣೋ ದೇವಸ್ಥಾನ ಕಾಣುತ್ತೆ ನೋಡಿ, ಅದು ನಾಗರ ಶೈಲಿಯ ದೇವಸ್ಥಾನ. ಇದನ್ನು ಉತ್ತರ ಭಾರತದಲ್ಲಿ ಕಾಣ್ತೀರಿ. ಕಾಶಿ, ಬದರಿ, ಕೇದಾರ, ಪುರಿ, ಜಗನ್ನಾಥಲ್ಲಿ ಕಾಣ್ತೀರಿ. ಈ ಥರ ದೇವಸ್ಥಾನ ಕರ್ನಾಟಕದಲ್ಲಿ ನೋಡ್ತೀರಿ. ಇದನ್ನು ವೇಸರ ಅಥವಾ ಹೊಯ್ಸಳರ ಶೈಲಿ ಅಂತ ಹೇಳ್ತೀವಿ. ಅದು ಮೇಲೆ ಅದೇನು ನಾರ್ಮಲ್ ತಾಮ್ರದಿಂದ ಮಾಡಿದ್ದಾರೆ, ಅದಕ್ಕೆ ಒಂಚೂರು ಗೋಲ್ಡ್ ಟಚ್ ಕೊಟ್ಟಿದ್ದಾರೆ. ಗೋಲ್ಡ್ ಟಚ್ ನೋಡಿ, ದೇವಸ್ಥಾನದ ಸುತ್ತ 9 ಗುಡಿಗಳಿದೆ ನೋಡಿ. ಕೆಳಗಡೆ 9 ಶಿಖರಗಳಿದೆ. ಹಾಗೆ ಮೇಲ್ಗಡೆ 9 ಗುಡಿಗಳು, ಶಿಖರಗಳಿದೆ ಸುತ್ತ. ಕೆಳಗಡೆ ಶಕ್ತಿ ದೇವತೆಗಳಿದ್ದಾರೆ, ಮೇಲ್ಗಡೆ ಬರೀ ವಿಷ್ಣು ಚಿತ್ರಗಳಿರ್ತಾರೆ. ಇವ್ರನ್ನ ರಕ್ಷಕರು ಅಂತ ಕರಿತೀವಿ, ಏರಿಯಾ ಪ್ರೊಟೆಕ್ಟರ್ಸ್ ಅಂತೇಳಿ. ಗುಡಿಗೆ ಎದುರಾಗ ಒಂದು ಕಂಬ ಇದೆ. ಕಂಬ ಇದ್ದಲ್ಲಿ ಪೂಜೆ ಜರುಗುತ್ತೆ. ಇದನ್ನು ಧ್ವಜಸ್ತಂಭ, ಗರುಡಗಂಬ ಅಂತ ಹೇಳ್ತೀವಿ. ಈ ಕಂಬ ಇಲ್ಲದ ಸ್ಥಳದಲ್ಲಿ ದೇವರಿಗೆ ಪೂಜೆ ಇರಲ್ಲ. ಈಗ ಹಳೇಬೀಡು, ಸೋಮನಾಥಪುರ ಹಂಪೆಯಲ್ಲಿ ಕಂಬಗಳಿಲ್ಲ, ಅವೆಲ್ಲ ಸ್ಮಾರಕ, ಜಸ್ಟ್ ಲೈಕ್ ಮ್ಯೂಸಿಯಂ. ಕಂಬ ಇದ್ದರೆ ಪೂಜಾ ವಿಶೇಷತೆಗಳೆಲ್ಲ ಜರುಗುತ್ತೆ. ಕಂಬದ ಮುಂದೆ ಗರುಡ ಚಿತ್ರ ಇದೆ. ವಿಷ್ಣು ಗುಡಿ, ವಾಹನ ಗರುಡನ ನೋಡ್ತೀರಿ. ಹಳೇಬೀಡಲ್ಲಿ ಶಿವನ ವಾಹನ ನಂದಿ ನೋಡ್ತೀರಿ. ಈ ಪೀಠವನ್ನು ಬಲಿಪೀಠ ಅಂತ ಹೇಳ್ತೀವಿ. ದೇವರಿಗೆ ಬೆಳಗ್ಗೆ ಸಂಜೆ ನೈವೇದ್ಯ ಮಾಡಿದಾಗ ಒಂದು ಭಾಗ ಪ್ರಸಾದ ಆ ಪೀಠ ಮಾಡಲಿಕ್ಕೋಸ್ಕರ ಬಳಸ್ತೀವಿ. ದೇವಸ್ಥಾನದ ಹತ್ತಿರ ಬನ್ನಿ. ಬಲಿಪೀಠ. ಬಲಿ ಅಂದರೆ ಪ್ರಾಣಿ ಬಲಿ ಅಲ್ಲ, ಪಂಚರಾತ್ರ ಆಗಮದಲ್ಲಿ ಹಕ್ಕಿ ಬೆಂದ ಕಾಳನ್ನು ಬಳಸ್ತೀವಿ. ಬನ್ನಿ, ಸ್ವಲ್ಪ ಅಲ್ಲಿ ಕೂತ್ಕೊಂಬಿಡಿ. ಬಿ ಸೀಟೆಡ್ ಹಿಯರ್. ಅಲ್ಲ, ನೀವು ಕೂತ್ಕೊಳ್ಳಿ, ವಿಡಿಯೋ ಮಾಡೋರು ಕೂತ್ಕೊಳ್ಳಿ. ಇದು ನಗ್ನ ಕಾಳಭೈರವ. ಕಾಳಭೈರವರ ಕೈಯಲ್ಲಿ ತುಂಬ ಆಯುಧಗಳಿವೆ ನೋಡಿ. ಕೆಲವು ಆಯುಧಗಳು ಮುರಿದೋಗಿದೆ. ಆಯುಧಗಳು ತ್ರಿಶೂಲ ನೋಡಿ. ಇಲ್ಲೊಂದು ನಾಗರಾವ್ ಇದೆ, ಗಮನಿಸಿ. ಇಲ್ಲಿ ನಾಗರಾವ್ ರಿಯಲ್ ಸ್ನೇಕ್ ಇದೆ ನೋಡಿ. ಸ್ಕೇಲ್ಸ್ ಎಲ್ಲ ಕಾಣ್ತೀರಿ, ಕಾಣ್ತಾರೆ. ರಿಯಲ್ ಸ್ನೇಕ್ ಇದ್ದಾಗಿದೆ. ಇದು ಭೈರವಿಯಿಂದ ಆರಂಭ ಆಗ್ತದೆ. ಸುತ್ತ ಸಪ್ತಮಾತರ್ಕಿಯರಿದ್ದಾರೆ. ಬನ್ನಿ ಮೇಲೆ. ಬಾಗಿಲು 2 ಕಡೆ ಬಾಲಕ ಸಿಂಹದ ಜೊತೆ ಕಾದಾಡುವ ಚಿತ್ರ ಇದೆ ನೋಡಿ. ಇದು ಹೊಯ್ಸಳರಿಗೆ ರಾಜ ಲಾಂಛನ ಆಗ್ತದೆ. ಇದಕ್ಕೊಂದು ಕಥೆ ಇದೆ. ಆಗಿನ ಕಾಲದಲ್ಲಿ ಶಾಲಾ ಕಾಲೇಜುಗಳು, ಕಾನ್ವೆಂಟ್ಗಳು ಇರಲಿಲ್ಲ. ಗುರುಕುಲಗಳಲ್ಲಿ ಕಲಿತಿದ್ರು. ಈ ಊರಿಗೆ 40 ಕಿಲೋಮೀಟರ್ ದೂರದಲ್ಲಿ ಒಂದು ಕಾಡಿನ ಮಧ್ಯೆ ಒಂದು ದೇವಸ್ಥಾನ ಉಳಿದಿದೆ. ಅಲ್ಲಿ ಸುದತ್ತ ಅಂತ ಗುರುಗಳು ಪಾಠ ಮಾಡುವಾಗ ಸಿಂಹ ಗುರುಕುಲಕ್ಕೆ ಬರ್ತದೆ. ಮಕ್ಕಳೆಲ್ಲ ಗಾಬರಿಯಿಂದ ಹೊರಡೋಗ್ತಾರೆ, ಸ್ಥಳ ಎದುರ್ಕೊಳ್ಳಲ್ಲ. ಗುರುಗಳು ಈ ಬಾಲಕರ ಧೈರ್ಯವನ್ನು ಕಂಡು ವಾಯ್ಸಳ ಅಂತ ಆಜ್ಞೆ ಮಾಡ್ತಾರೆ.
ಕನ್ನಡದಲ್ಲಿ ಹೊಯ್ ಅಂದರೆ ಹೊಡೆ ಕೊಲ್ಲು ಅಂತ ಹೇಳಿ. ಬಾಲಕ ಸಳ ಸಿಂಹವನ್ನು ಕೊಂದು ಮುಂದೆ ಈ ರಾಜ್ಯದ ಮೂಲ ಪುರುಷ ಆಗ್ತಾರೆ. ಇದನ್ನೇ ಇವರ ರಾಜ ಸಂತತಿಗೆ ರಾಜ ಲಾಂಛನವಾಗಿ ಬಳಸಿದ್ದಾರೆ. ಈ ಬಾಗಿಲ ಮೇಲ್ಗಡೆ ಗರುಡ ವಾಹನ ಕಾಣ್ತೀರಿ, ಅದರ ಮೇಲೆ ನರಸಿಂಹ ಅವತಾರ ಇದೆ. ಕೈಯಲ್ಲಿ ತುಂಬ ಆಯುಧಗಳಿವೆ. ಆಯುಧಗಳ ಸುತ್ತ ವೃತ್ತಾಕಾರದ ಬಳ್ಳಿ ಇದೆ. ಆ ಬಳ್ಳಿಗಳ ಮಧ್ಯದಲ್ಲಿ ಭಗವಂತನ 10 ಅವತಾರಗಳಿವೆ. ನೋಡಿ, ಕೆಳಗಡೆ ಮೀನು ಕಾಣ್ತೀರಿ, ಮತ್ಸ್ಯ ಅವತಾರ. ಆಮೇಲೆ ಕೂರ್ಮ, ವರಹ, ನರಸಿಂಹ, ವಾಮನ, ಪರಶುರಾಮ, ಶ್ರೀರಾಮ, ಬಲರಾಮ, ಕೃಷ್ಣ, ಕಲ್ಕಿ 10 ಅವತಾರಗಳಿದೆ. 2 ಕಡೆ ಕಾಲ್ಪನಿಕ ಪ್ರಾಣಿ ಚಿತ್ರ ಇದೆ. ಮಕರ ಇದಿಷ್ಟು ಒಂದು ಕಲ್ಲಲ್ಲಿ ಕೆತ್ತನೆ ಮಾಡ್ತಾರೆ. ಒಂದೇ ಕಲ್ಲಲ್ಲಿ ಒಳಗಡೆ ಕೂಡ ಕೆತ್ತನೆ ಇದೆ. ನೋಡಿ, ಇಲ್ಲಿ ಇಂದ್ರ, ಅಗ್ನಿ, ಯಮ, ನೇರುತಿ, ವರುಣ, ವಾಯು, ಕುಬೇರ, ಈಶಾನ್ಯ ದಿಕ್ಪಾಲಕರು ಕಾಣ್ತೀವಿ. ನಮ್ಮೂರಲ್ಲಿ ಈ ರೀತಿ ಚಿತ್ರಗಳನ್ನು ಶಿಲಾಬಾಲಕಿರು ಅಂತ ಕರಿತೀವಿ. ಈಗ ಹಳೆಬೀಡು ಸೋಮನಾಥ್ ಹಂಪಿಯಲ್ಲಿ ಚಿತ್ರಗಳಿಲ್ಲ, ಲೂಟಿಯಾದಾಗೆಲ್ಲ ಹಾಳಾಗಿದೆ. ಇಲ್ಲೂ ಕೂಡ ಕೆಲವು ಭಿನ್ನಗಳಾಗಿದೆ. ಕೈಗಳು, ಆಭರಣಗಳು ಮುರಿದೋಗಿವೆ. ಇವೆಲ್ಲ ಹಿಂದೆ ಮಂದೂರು ಮೇಲತ್ತಿ ಮುಟ್ಟಿ ಕಪಿಚೇಷ್ಟೆ ಮಾಡಿ ಹಾಳು ಮಾಡಿರ್ಬೋದು, ಅಥವಾ ಎದರಾಕ್ಟ್ ಕೂಡ ಹಾಳಾಗಿರ್ಬೋದು. ಬೇಲೂರು ಲೋಕಲ್ ವ್ಯಾಂಡಲಿಸಮ್, ಹಳೆಬೀಡು ಸೋಮನಾಥ್ ಹಂಪಿ ಮುಸ್ಲಿಂ ವ್ಯಾಂಡಲಿಸಮ್ ಅಂತ ಹೇಳ್ತೀವಿ. ಏಕೆ ನಾನು ಸಾಕಷ್ಟು ಜಾಹೀರಾತಲ್ಲಿ ಕಂಡಿದ್ದೇನೆ. ದರ್ಪಣ ಸುಂದರಿ, ದರ್ಪಣ ಅಂದರೆ ಕನ್ನಡಿ. ಡೋಂಟ್ ಟಚ್ ದ ಕಾರ್ವಿಂಗ್ ಪ್ಲೀಸ್, ಡು ನಾಟ್ ಹ್ಯಾಂಡ್ಲಿಂಗ್. ಈ ಸುಂದರಿ ತುಂಬ ಅಡ್ವರ್ಟೈಸ್ಮೆಂಟ್ಗಳಲ್ಲಿ ಬಂದಿದೆ. ಕೈಯಲ್ಲಿ ಕರಡಿ ಹಿಡ್ಕೊಂಡಿದ್ದಾರೆ, ತುಂಬ ಆಭರಣ ಬಳಸ್ತಾರೆ. ಕರ್ಲಿಯರ್ ಮಾಡ್ಕೊಂಡು ಚಕ್ರಾಕೃತಿ ಮಾಡಿ ಕಟ್ಟಿ ಸೌಂದರ್ಯವನ್ನು ಕರಡಿ ನೋಡ್ತಾರೆ. ಆ ದೊಡ್ಡ ಕರಡಿಗೆ ಇಡೀ ಫ್ರೇಮಲ್ಲಿ ಅದೇ ಈಗಿನ ಇಂಪೋರ್ಟೆಡ್ ಮೆರ್ಮಾದಿದೆ, ಬೆಲ್ಜಿಯಂ ಟೈಪಲ್ಲಿದೆ. ಕಾಲು 2 ಕಡೆ ದಾಸಿಯರಿದ್ದಾರೆ. ಎಡಬದಿ ದಾಸಿ ಸಿಂಧೂರದ ಬರಡೆ ಹಿಡಿದು ಕಾಯ್ತಾರೆ. ಬಲಗಾಲ ಹತ್ರ ಒಬ್ಬ ದಾಸಿ ಮಂಗನ ಮರಿಯನ್ನು ಸೊಂಟದ ಮೇಲೆ ಕೂರಿಸ್ಕೊಂಡಿದ್ದಾರೆ. ಮಂಗನಿಗೆ ಇನ್ನೊಂದು ಕೈಯಲ್ಲಿ ದ್ರಾಕ್ಷಿಯನ್ನು ತೋರಿಸ್ತಾರೆ, ತಿನ್ಲಿಕ್ಕೆ ಕೊಡ್ತಿಲ್ಲ. ಮಂಗ ನೋಡಿ ನೋಡಿ ನಿರಾಶೆಗಿದ್ದಾನೆ. ದ್ರಾಕ್ಷಿಯನ್ನು ಸಿಗಲಿಲ್ಲ ಅಂಥೇಳಿ ಕೈ ಬೆಲ್ಲದ ಬಾಯಲ್ಲಿಟ್ಟು ಕಚ್ಕೋತಾಯಿದೆ. ಮಂಗನಿಗೆ ದ್ರಾಕ್ಷಿ ಸಿಕ್ಕಿಲ್ಲ, ನಿರಾಶೆಗಿದೆ. ಸುಂದರಿಗೆ ತನ್ನ ಪ್ರೇಮಿ ಬರೆದ ನಿರಾಶೆಗಿದೆ. ಕೆಲವೊಂದು ಕಂಪ್ಯಾರಿಸನ್ ಮಾಡ್ತಾರೆ, ಬ್ಯೂಟಿ ಆ್ಯಂಡ್ ದ ಮೀರರ್, ಮಂಕಿ ವಿತ್ ದ ಗ್ರೇಪ್ಸ್ ಅಂತೇಳಿ. ನಾವು ಬಲಗಡೆಯಿಂದ ಒಂದು ರೌಂಡ್ ಬರೋಣ. ಬನ್ನಿ ಇಲ್ಲಿ ಬನ್ನಿ, ಕಾಲು ಸುಡಲ್ಲ. ನೋಡಿ, ಇಲ್ಲಿ ಮೇಲೆ ಕಡ್ಗಾಡಿಕೊಳ್ತಾರೆ. ಈ ಗುಡಿ ಕಟ್ಟಿದ ಮಹಾನ್ ದೊರೆ ವಿಷ್ಣುವರ್ಧನ ಮಹಾರಾಜರು. ಪಕ್ಕದಲ್ಲಿ ರಾಣಿ ಇದ್ದಾರೆ, ಶಾಂತಲ ದೇವಿ. ಬಲಭಾಗದಲ್ಲಿ ಕುಲಗುರುಗಳಾದ ರಾಮಾನುಜರಿದ್ದಾರೆ. ಈ 2ನೇ ಚಿತ್ರ ಶುಕ ಭಾಷಿಣಿ. ಆಗಿನ ಕಾಲದಲ್ಲಿ ಪೋಸ್ಟಲ್ ಸಿಸ್ಟಮ್ ಇರಲಿಲ್ಲ. ಗಿಣಿಗಳ ಜೊತೆ ಸಂದೇಶಗಳನ್ನು ಕಳಿಸ್ತಿದ್ರು, ತರಿಸ್ತಿದ್ರು. ತಂದ ಸಂದೇಶವನ್ನು ಗಿಣಿ ಜೊತೆ ಮಾತಾಡ್ತಾರೆ. ಬನ್ನಿ. ಇದು ಹೋಲಿ ನೃತ್ಯ. ಕೈಯಲ್ಲಿ ಪಿಚಕಾರಿ ಇತ್ತು, ಹಾಳಾಗಿದೆ. ಪಕ್ಕದಲ್ಲಿ ದಾಸ ಬಕಟದ ಬಡದ ನೀರು ಕೊಡ್ತಾರೆ, ಸಿರಿಂಜ್ ಪಿಚಕಾರಿಲಿ. ಇನ್ನೊಂದು ಬದಿಲಿ ದಾಸಿ ಚೊಂಬಿದ ನೀರು ಕೊಡ್ತಾರೆ. ಚೊಂಬು ಬೇಡಿ ನೋಡ್ರಿ, ಈಗಿನ ಕಾಲದ ಪ್ಲಾಸ್ಟಿಕ್ ಬಾರಿ ಇದೆ. ಆ ಬಕೆಟಲ್ಲಿ 2 ಕಡೆ ಕೈ ಪಿಡಿಯೋದ್ರೊಳಗೆ ಹ್ಯಾಂಡಲ್ ಕೂಡ ಇದೆ. ಕೀರವಾಡಿ, ಕೀರ ಅದರ ಪಕ್ಷಿ, ವಾಡಿ ಅದರ ಕಾಗದ. ಕೆಲ ದಿನಗಳಿಂದ ಒಂದು ಹಿಂದಿ ಚಿತ್ರ ಬಂದಿತ್ತು, ಮೈನೆ ಪ್ಯಾರ್ ಕಿಯಾ. ಅದರಲ್ಲೂ ಪಕ್ಷಿ ಕೈಯಲ್ಲಿ ಕಾಗದ ಕಳಿಸ್ತಾರೆ, ಅದೇ ರೀತಿ ಇದೆ. ಪಕ್ಕದಲ್ಲಿ ದಾಸಿ ಬಳಸಿರೋ ಒಳೋಡುಪುರ್ ಗಮನಿಸಿ. ಈಗಿನ ಬರ್ಮುಡಾ ಶಾರ್ಟ್ಸಾಗಿ ಹೊರಗಡೆ ಬಂದಿದೆ. ಹೀಗೆ ಮರ್ಕಟ ಮೌಹಿರಿ ಬಾಲಿಯ ಸೀರೆ ಒಂದು ಕೋತಿ ಹಿಡಿದು ಎಳಿತಾ ಇದೆ. ಕೋಲಿನ ಹೊಡೆಯಲಿಕ್ಕೆ ಬಂದಾಗ ಕೋತಿ ಮರಿ ಹಲ್ಕಿರ್ ನಗ್ತದೆ. ಅಲ್ಲೂ ನಾಲ್ಗೆಲ್ಲ ಸ್ಪಷ್ಟ ಕೆತ್ತನೆ ಮಾಡಿದರೆ. ಪೀಠದಲ್ಲಿ ಕಲಾಕಾರ ತನ್ನ ಹೆಸರು, ಊರ ಹೆಸರೆಲ್ಲ ಬರ್ಕೊಂಡಿದ್ದಾರೆ. ಇದು ಬೇಟೆಗಾತಿ. ಶರೀರವನ್ನು ಬೆಳ್ಳಿನ ರಕ್ತಿ ಬಗ್ಸಿ ಭೇಟಿ ಆಡ್ತಾರೆ. ಕಾಲತ್ರ ಗಿರಿ ವಜ್ರದಂಡ ಅಂತ ಹೆಸರಿದೆ. ನೋಡಿ, ಇಲ್ಲೆಲ್ಲ ಹೆಣ್ಮಕ್ಳ ಹೇರ್ ಸ್ಟೈಲ್ ತುಂಬ ಇವೆ ನೋಡಿ. ಇವೆಲ್ಲ ನೀವು ನೋಡ್ತಾ ನಿಂತರೆ ಬೇಲೂರಲ್ಲಿ ಬೇರೆ ಬಿಡ್ತೀರಿ ಅಂಥೇಳಿ ನಿಮ್ಗೆ ಇಂಪಾರ್ಟೆಂಟ್ ತೋರಿಸ್ತಾನೆ. ಇಲ್ಲಿ ಅಜಂತ ಹೇರ್ ಸ್ಟೈಲ್ ಬಾರಿ, ಮುಡಿ ಕಟ್ಟಿ ಡ್ರಾಯಿಂಗ್ ಬಿಡಿ ಚಿತ್ರ ಬರೀತಾರೆ. ಇವು ಅದೇ ಬಾರಿ ಇದೆ. ಕರಡಗಳಿಂದ ಮುಖ ನೋಡ್ತಾರೆ, ಬಾಚರಿಗೆ ಬಳಸಿದ್ದಾರೆ. ಶಂಖ ಮಾದರಿ ಮುಡಿ, ಚಂದ್ರ ಮಾದರಿ ನೋಡಿ. ಇಲ್ಲಿ ಹಂಜೂರು ದಣ್ಣನ ಮಾದರಿ, ತವರೇವನ ಮಾದರಿ, ನವಿಲಿನ ಮಾದರಿ ಇದೆ. ಇವೆಲ್ಲ ಹೆಣ್ಮಕ್ಳು ಮಾಡ್ಕೋಬೇಕಾದ್ರೆ ಈ ರೀತಿ ಮುಡಿ ಬೇಕಾಗ್ತದೆ. ಆಗಿನ ಕಾಲದಲ್ಲಿ ಆಹಾರಗಳಲ್ಲಿ ಪೌಷ್ಟಿಕಾಂಶದ ಕೊರತೆ ಇರಲಿಲ್ಲ, ಉದ್ದ ಮುಡಿ ಬರ್ತಿತ್ತು. ಈಗ ಆಹಾರಗಳಲ್ಲಿ ಪೌಷ್ಟಿಕಾಂಶದ ಕೊರತೆ, ಉದ್ದ ಮುಡಿ ಬರಲ್ಲ. ಅದನ್ನು ಈಗಿನ ಕಾಲ ತಕ್ಕಂಥ ಪಕ್ಕದಲ್ಲಿದೆ ಬಾಪಟ್ಟು, ಪೋಲಿಟೈನು, ಸಾಧನ ಕಟ್ಟು, ಹಿಪ್ಪಿ ಕಟ್ಟು, ಧರ್ಮಸ್ಥಳ ಅಥವಾ ತಿರುಪತಿ ಕಟ್ಟು ಕೂಡ ನೋಡ್ತೀವಿ. ಈ ದೇವಸ್ಥಾನ ಸುತ್ತ 644 ಆನೆ ಇದೆ ನೋಡಿ. ಪ್ರತಿಯೊಂದು ಆನೆಗಳು ಬೇರೆ ಬೇರೆ ರೀತಿ ಮಾಡ್ತಾರೆ. ಪ್ರತಿಯೊಂದು ಚೇಂಜಸ್ ಇದೆ. ಸ್ನಾನದ ನಂತರ ಉದ್ದ ಮುಡಿಯಿಂದ ಹಿಂಡಿ ನೀರು ತೆಗಿತಾರೆ. ನೀರಿನ ಹನಿಗಳು ಕೆಳಗಡೆ ಕಲೆಕ್ಟ್ ಆಗಿದೆ. 2 ಬದಿಯಲ್ಲೂ ದಾಸಿಯರು ಕರಡಿ ಮತ್ತು ಆಭರಣ ಹಿಡಿದು ಕಾಯ್ತಾರೆ. ಇದು ತ್ರಿಭಂಗಿ ನೃತ್ಯ. ಭರತನಾಟ್ಯದಲ್ಲಿ ಕಠಿಣವಾದ ನರ್ತಾರ. ದೇಹವನ್ನು 3 ಭಾಗ ಬೆಂಡ್ ಮಾಡ್ತಾರೆ. ದೇಹವನ್ನು ಹಿಂದೆ ಮುಂದಾಗಿ ತಿರ್ಸಿದ್ದಾರೆ. ದೇಹದ ಭಾರವನ್ನು ಒಂದು ಕಾಲ ಮೇಲೆ ಬಿಟ್ಕೊಟ್ಟಿದ್ದಾರೆ. ಅನೇಕ ನಟನಟಿಯರು ನರ್ತಕಿಯರು ತಿನ್ನಕ್ಕಾಗದೆ ಫೋರ್ಸ್ ಕೊಡೋಕ್ಕಾದ ಸೋತೋಗಿದ್ದಾರೆ.
ಭಾವ ರಾಗ ತಾಳ ಗೊತ್ತಿದ್ರೆ ಭರತನಾಟ್ಯ, ತಿಳ್ಕೊಳ್ಳೋದೆ ಕುಣಿದ್ರೆ ಇಂಗ್ಲೀಷಲ್ಲಿ ಡಿಸ್ಕೋಡೆನ್ಸ್ ಆಗುತ್ತೆ, ಕನ್ನಡದಲ್ಲಿ ಬೇತಾಳ ನೃತ್ಯ ಆಗುತ್ತೆ. ಈಕೆ ಕಪಾಲ ಭೈರವಿ, ಕೈಯಲ್ಲಿ ಕಪಾಲ ಪಾತ್ರೆ, ಮಂತ್ರದಂಡದ ತುದಿಯಲ್ಲಿ ತಲೆಬುರುಡ ಇದೆ. ಡಮರುಗ ನರ್ತನ ಮುರಳೀಧರ ಮೊದಲ ಪುರುಷ ಚಿತ್ರ. ಇಲ್ಲಿ ಧರ್ಮಸ್ಥಳ ತಿರುಪ್ತಿ ಕಟ್ಟಿದೆ ನೋಡಿ, ಫುಲ್ ಸೆನ್ಸರ್ ಮಾಡ್ಕೋತಾರಲ್ಲ ಅದಿದೆ. ಹೆಣ್ಮಕ್ಳು ಈ ರೀತಿ ಡ್ರೆಸ್ ಬಳಸ್ತಾರೆ, ಇದಕ್ಕೆ ಮಿಡಿ ಆಫ್ ಸ್ಕರ್ಟ್ ಅಂತ ಹೇಳ್ತಾರೆ. 1000 ವರ್ಷಗಳಿಂದ ತೊಣ್ಣಗದ ಪರಿಚಯ ಇತ್ತು. ಲೈಂಗಿಕ ಟೆಕ್ಸ್ಟೈಲ್ ಡಿಸೈನ್ ಇದೆ, ವೇಲ್ ಇದೆ, ಮೇಲ್ಗಡೆ ಉದ್ದ ಕೋಟನ್ನು ಹಾಕ್ಕೊಂಡ್ಯಾರೆ. ಓಪನ್ ಕಲರ್ ಲಾಂಗ್ ಕೋಟ್ ವಿತ್ ಬೆಲ್ಟ್ ಕಂಬರ್ ಬಂದ್ ಬೆಲ್ಟ್ ಆ್ಯಂಡ್ ಬೆರಿ ಕ್ಯಾಪ್ ಆಲ್ಸೋ. ಈ ಥರ ಡ್ರೆಸ್ಸನ್ನು ಆಗಿನ ಕಾಲದಲ್ಲಿ ರಾಜ ಪರಿವಾರ ಮತ್ತು ಜಸ್ಟಿಸ್ ಹಾಕೋತೀವಿ, ಈಗೆಲ್ಲ ನೈಟಿ ಮಾಡಾಕೋತೀವಿ. ಇಲ್ಲಿಬ್ಬರು ಪ್ರೇಮಿಗಳಿದ್ದಾರೆ. ಹುಡುಗನಿಗೆ ಮುಖ ಹಂದಾಗಿದೆ, ಹೆಣ್ಮಗಳಿಗೆ ಕತ್ತೆ ಮುಖ ಇದೆ. ಆಗಿನ ಕಾಲದಲ್ಲಿ ಕತ್ತೆ ಮುಖದ ಹೆಣ್ಮಕ್ಳು ಇರಲಿಲ್ಲ, ಬಾಲ್ಯ ವಿವಾಹ ಪದ್ಧತಿ ಇತ್ತು, ಚೈಲ್ಡ್ ಮ್ಯಾರೇಜಸ್. ತಂದೆ ತಾಯಿಗಳ ಮಾತುಕತೆ ಮುಗಿಸಿ ಮಗುನ ಕೈಯಲ್ಲಿ ತಾಲಿ ಕಟ್ಟಿಸಿದ್ರು. ಮಗು ಹೇಗಿದ್ರು ತಾಲಿ ಕಟ್ತಿದ್ದ. ವಾತ್ಸಾಯನ ಮಹರ್ಷಿ ಶ್ಲೋಕ ಹೇಳ್ತಾರೆ, ಪ್ರಾಪ್ತೇಶು ಷೋಡಶೆ ವರ್ಷೆ ಗರ್ಧ ಬಾಪಿ ಅಪ್ಸರೆ ಭವೇತ್ ಅಂತೇಳಿ. ಹನುಮಂತಿಲ್ಲಿ ಕಲ್ಲಿಕಾಯಿ ಜೀವು ಜೀವಸ್ಯ ಜೀವಿ. ಮೇಡಮ್ ಇಲ್ಲಿ ಹಣ್ಣಿನ ಸುವಾಸನೆ ನೊಣ ಬಂದಿದೆ, ನೊಣವಂತಿಲ್ಲಿ ಕಲ್ಲಿಕಾಯಿ. ಡಾರ್ವಿನ್ ಥಿಯರಿ ಬಿಫೋರ್ ಬಾರ್ನ್ ಇಯರ್ ಸರ್ವಲ್ ಆಫ್ ದ ಫಿಟ್ಟೆಸ್ಟ್. ದ ಟೆಂಪಲ್ ಆರ್ಟ್ ಆಟ್ ದಿ ಪೀಪಲ್ ಲೈಕ್ ಫ್ಲೇಯರ್ ಅನ್ನಿ ಗೊತ್ತಾಗಲಿಲ್ಲ ನಿಮಗೆ? ಇಲ್ಲಿದೆ ನೋಡಿ, ಅಲ್ಲಿ ಬಾಯ್ತರಲ್ಲಿ ಮುಳ್ಳು ಹಣ್ಣಿದೆ, ಅದರ ಮೇಲೆ ನೊಣ ಇದೆ. ಒಂದಲ್ಲಿ 3 ಬಾಗಿಲಿದೆ. ಇದನ್ನು ಶುಕ್ರವಾರದ ಬಾಗಿಲು ಅಂತ ಕರಿತೀವಿ, ದಕ್ಷಿಣ ದ್ವಾರ. ಇದು ರುದ್ರವೀಣಿಯ ತಂತಿ ಕಲ್ಲಲ್ಲಿ ಮಾಡಿದ್ದಾರೆ ನೋಡಿ, ಅರ್ಧ ತಂತಿ ಕಟ್ಟ ಇದೆ, ಕಂಠಾಬಳೊಂದು ಬಿಡಿಬಿಡಿಯ ಕೆತ್ತನೆ ಮಾಡಿದ್ದಾರೆ. ನೀವು ಒಳಗಡೆ ಬಂದಾಗ ತುಂಬ 10,000 ಕಲ್ಲಿನ ಆಭರಣಗಳನ್ನು ತೋರಿಸ್ತೀನಿ. ಕುಂತಾಳೆ ಅಂತ ಹೇಳಿ ಕೊಟ್ಟಿಲ್ಲ ಅಂದ್ರೆ ಕರ್ಲಿಯರ್ ಮಾಡ್ಕೊಳ್ಳೋಣ. ಈಕೆ ಅಲಂಕಾರ 1000 ವರ್ಷಗಳಿಂದ ಸಾಕ್ತಿದೆ, ಕನ್ನಡ ಮುಂದೆನೇ ನಿಂತಿದ್ದಾರೆ. ಹೆಣ್ಮಕ್ಳ ಅಲಂಕಾರ ಬೇಗ ಮುಗಿಯಲ್ಲ, ಫೈನಲ್ ಟಚ್ ನವರ್ ಬಿ ಫಿನಿಶ್ಡ್ ಅಂತ ಹೇಳ್ತಾನೆ. ಇದು ವನರಾಣಿ ಕೈಯಲ್ಲಿದ್ದ ಹೂವಿನ ಮುಟ್ಟಿ ಮುರಿದು ಹೋಗಿದೆ. ಹಣ್ಣು ಮತ್ತು ಹೂಗಳನ್ನು ಕಾಡಲ್ಲಿ ಸಂಗ್ರಹಿಸ್ತಾರೆ. ಮಮತಾ ರಸ ಶರೀರಕ್ಕೂ ಸರಕ್ಕೂ ತುಂಬ ಗ್ಯಾಪ್ ಇದೆ. ಇದೆಲ್ಲ ಬಳಪದ ಕಲ್ಲಲ್ಲಿ ಸಿಸ್ಟ್ ಅಂತ ಕರಿತೀವಿ, SCHIST ಸಿಸ್ಟೋನ್. ಈ ಕಲ್ಲು ಭೂಮಿಲಿದ್ದಾಗ ಬಹಳ ಮೃದುವಾಗಿರುತ್ತೆ, ವಾತಾವರಣ ತೆಗೆದ ಮೇಲೆ ಗಟ್ಟಿ ಆಗ್ತಾ ಹೋಗುತ್ತೆ. ಈ ಕಲ್ಲಲ್ಲಿ ಕ್ಯಾಲ್ಸಿಯಂ, ಸಿಲಿಕಾನ್, ಮೆಗ್ನೀಷಿಯಮ್, ಮೈಕಾ, ಫೆರಸ್ ಇದೆ, ಬೆಳ್ಳಿ ಇದೆ, ಹಿತ್ತಾಳ ಇದೆ. ತೋರಿಸ್ತೇನೆ. 2ನೇ ಪುರುಷ ಚಿತ್ರ. ಎಲ್ಲಿವರೆಗೆ ನೋಡೋದು ಜೀವಾತ್ಮ, ಇಲ್ಲಿಂದ ಮುಂದೆ ಪರಮಾತ್ಮ ಅಂತ 2 ಭಾಗ ಮಾಡ್ತಾರೆ. ಜೀವಾತ್ಮ ಲಿವಿಂಗ್ ಥಿಂಗ್ಸ್, ಪರಮಾತ್ಮ ಸ್ಪಿರಿಚುವಲ್ ಥಿಂಗ್ಸ್. ಅದನ್ನು ಬರೀ ದೇವರು ಕಾಣ್ತೀರಿ. ಶಿವ, ಪಾರ್ವತಿ, ನಾರಾಯಣ, ಗರುಡ, ವಿಷ್ಣು, ಲಕ್ಷ್ಮಿ ಇದ್ದಾರೆ. ಇಲ್ಲಿಂದ ತುಂಬ ವಿಷ್ಣು ಚಿತ್ರಗಳಿದೆ. ಶಂಖಚಕ್ರ ಗದಾಪದ್ಮಗಳು ಕೈಯಿಂದ ಕೈಗೆ ಬದಲಾದಾಗ ವಿಷ್ಣು ಹೆಸರು ಬದಲಾಗುತ್ತೆ ನೋಡಿ. ಇದು ಶಿವ ಜಲಂಧರ ಅಂತ ಹೇಳಿ. ಪಾಪ ಮಾಡೋರು ತುಳಿತಾರೆ, ಪುಣ್ಯ ಮಾಡಿದವರು ಮೇಲೆತ್ತಾರೆ. ಸ್ವರ್ಗ, ನರಕ, ಸ್ಮಶಾನ ಕಾಳಿ ಇವೆಲ್ಲ ವಿಷ್ಣು. ಇಲ್ಲಿ ದಶಕಂಠ ರಾವಣ ಕೈಲಾಸವನ್ನು ಹೊತ್ತು ತಪಸ್ಸು ಮಾಡ್ತಾರೆ. ಮೇಲ್ಗಡೆ ನಂದಿ, ಶಿವ, ಪಾರ್ವತಿ ಕಾಣ್ತಾರೆ. ಇಲ್ಲಿ ಅಂತಸ್ತು ಮನೆ ಮಾಡ್ತಾರೆ. ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್. ಆಗಿನ ಕಾಲದಲ್ಲೇ ವೆಂಟಿಲೇಟೆಡ್ ಬಾಲ್ಕನಿ ಕಂಡುಕೊಂಡಿದ್ದಾರೆ, ಗಿರ್ಲ್ ವರ್ಕ್ಸ್ ಮಾಡಿಸ್ಯಾರೆ. ಬನ್ನಿ, ಇಲ್ಲಿ ಈ ಥರ ಕಬ್ಬಣದಿಂದ ಈ ಕಲ್ಲಿ ಜಾಯಿಂಟ್ ಮಾಡ್ಯಾರ ನೋಡಿ. ಇಲ್ಲೆಲ್ಲ ಇದೆ ನೋಡಿ, ಈ ಥರ ಕ್ಲ್ಯಾಂಪ್ಗಳು ಹಾಕ್ಯಾರೆ. ಇಲ್ಲಿ 1000 ವರ್ಷದ ಕಬ್ಬಣ ಇದೆ ನೋಡಿ. ಈ ಕಲ್ಲಿಗೆ ಲಾಕ್ ಮಾಡಿದ್ದಾರೆ. ಕಬ್ಬಣ ತುಕ್ಕಿಡಿಯಲ್ಲ, ಒಳ್ಳೆ ಟೆನ್ಷನ್ ಇದೆ. ನಮ್ಮ ಫ್ಯಾಕ್ಟ್ರಿ ಕಬ್ಬಣ ಹಾಕಿದ್ರೆ 2 ತಿಂಗಳಲ್ಲಿ ಹಾಳಾಗ್ತಿತ್ತು. ಈ ಗಣಪತಿ 8 ಕೈ ಗಣಪತಿ. ಇಲ್ಲಿ ಮೇಲೆ ನರ್ತನ ಮಾಡ್ತಾರೆ. ನರ್ತನ ಗಣೇಶ ಭಾಳ ಅಪರೂಪವಾದ ಗಣಪತಿಯನ್ನು ತುಂಬ ಭಕ್ತರು ಬಂದು ಸಂಕಷ್ಟಹರಣ ಗಣಪತಿ ಎಂದು ಕರೆದು ಪೂಜೆ ಮಾಡ್ತಾರೆ. ಮೇಲೆ ನರಸಿಂಹ ಅವತಾರ ಇದೆ. ಹಿರಣ್ಯಕಶಿಪು ಸಂಹಾರ, ಕರಳು ತೆಗೆದು ಮಾಲೆ ಹಾಕೋತಾರೆ. 4 ಬ್ಲೇಡ್ ಮಾರಿದೆ, ಐಬಾಲ್ಸ್ ಕಮ್ಮೌಟ್. ಚತುರ್ಮುಖ ಬ್ರಹ್ಮದೇವರ ತಲೆ ಮೇಲೆ ಕಲ್ಲಿನ ಗಂಟೆಗಳ ಚೈನ್ ಇದೆ ನೋಡಿ, ರಿಯಲ್ ಚೈನ್ ಇದ್ದಾಗಿದೆ. ಇದು ವಿಷ್ಣುವಿನ 3ನೇ ಅವತಾರ. ಚಾಮುಂಡೇಶ್ವರಿ, ಮಹಿಷಾಸುರ ಮರ್ಧಿನಿ, ದಕ್ಷ ಬ್ರಹ್ಮ, ಸುಚೀಲಾದೇವಿ, ತ್ರಿಮೂರ್ತಿ ನಾರಾಯಣ ನೋಡಿ. ಇಲ್ಲಿ ನಗ್ನ ಕಾಳ ಭೈರವ. ಕಾಲಲ್ಲಿ ಐಲ್ಸ್ ಚಪ್ಪಲ್ಸ್ ಇದೆ ನೋಡಿ. ಆಗಿನ ಕಾಲದಲ್ಲಿ ಐಲ್ಸ್ ಬಳಸ್ಯಾರ. ಇದು ಗಜ ಚರ್ಮ ಅಂಬರಧಾರಿ. ಗಜ ಅಸುರ ಆನೆ ಇರ್ತಲ್ಲಿ ಬಂದಾಗ ಶಿವ ಆನೆಯನ್ನು ಸಂಹಾರ ಮಾಡಿ ಆನೆ ತಲೆ ಮೇಲೆ ನಿಂತು ನರ್ತನ ಮಾಡ್ತಾ ಆನೆ ತಗಲು ಮುತ್ಕೊಂಡ್ಯಾರೆ.
ಎರಡು ಕಡೆ ಆನೆ ಕಾಲು ಚರ್ಮ ಇದೆ. ಈ ಚಿತ್ರ ಹಳೆಬಳ್ಳಿ ದೊಡ್ಡ ಚಿತ್ರ ಇದೆ, 8 ಕೈಗಳಿದೆ. ಅಲ್ಲಿ ಪುಟ್ಟ ಚಿತ್ರ 16 ಕೈಗಳು, 16 ಆಯುಧ ಹಿಡ್ಕೊಂಡಿದ್ದಾರೆ. ನಾಗರಾಜ ನಾಗರಾಣಿ ನೋಡಿ. ಈ ದೇವಸ್ಥಾನ ರಥಾಕೃತಿ ಇದೆ. ಚಾರಿಟ್ ಕಾರ್ ಡಿಸೈನ್ ಟೆಂಪಲ್ ಅಂತ ಹೇಳ್ತೀವಿ. ರಥಾಕೃತಿ ದೇವಸ್ಥಾನ ನೋಡಿ. ಈ ದೇವಸ್ಥಾನ ಲಕ್ಷ್ಮೀ ಗುಡಿ. ಈ ಕಡೆ ಭೂದೇವಿ ದೇವಸ್ಥಾನ, ಶ್ರೀದೇವಿ ಭೂದೇವಿ. ಈ ಮಂಟಪವನ್ನು ವಿಜಯನಗರದ ರಸರು ಕಟ್ಟಿಸ್ಯಾರೆ. ಜಾತ್ರಾ ದಿನಗಳಲ್ಲಿ ಕಲ್ಯಾಣೋತ್ಸವ ಜರುಗುತ್ತೆ, ಕಲ್ಯಾಣ ಮಂಟಪ ಅಂತ ಹೇಳ್ತೀವಿ. ಈ ಬೀಗ ಹಾಕಿರೋ ಗುಡಿ ವಿಷ್ಣುವರ್ಧನ ಮೊಮ್ಮಗ ವಿಜಯಾತ್ರೆಯಿಂದ ಬಂದು ಗುಡಿ ಕಟ್ತಾರೆ, ವೀರನಾರಾಯಣ. ಈ ಫೌಂಡೇಶನ್ ನೋಡಿ, ಈ ಮೂಲೆಗಳನ್ನು ತುದಿಯಿಂದ ಬುಡದವರೆಗೂ 3 ಮೂಲೆ ಜೋಡಿಸುತ್ತೆ. ಯಾವ ಮೂಲೆ ನೋಡಿ 3 ಮೂಲೆ ಸಿಗುತ್ತೆ. ಹಾಗೆ ಎಂಬುದೇ ಫೋಕಸ್ ಮಾಡ್ಕೊಳ್ಳಿ. ಈ ತುದಿಯಿಂದ ಬುಡದವರೆಗೂ ಜೋಡಿಸ್ಯಾರ. ಇಲ್ಲಿ ಇದನ್ನು ನೋಡೋರು ನಮ್ಗೆ ನಕ್ಷತ್ರ ಮಾದರಿ ಕಾಣ್ತೀರಿ. ಆಗಿನ ಕಾಲದ ಒಬ್ಬ ಇಂಜಿನಿಯರಿಗೆ ಸ್ಕೇಲು, ಪೆನ್ಸಿಲ್ಲು, ಪೇಪರ್ ಗೊತ್ತಿಲ್ಲದ ಕಾಲದಲ್ಲಿ ಇಷ್ಟು ದೊಡ್ಡ ಪ್ಲಾನ್ ಹೇಗೆ ಮಾಡಿದ್ರು ನೋಡ್ತಾರೆ, ಭಾಳ ಅಚ್ಚರಿ ಅಂತ ಹೇಳ್ತಾರೆ. ಇದೆಲ್ಲ ಸ್ಕಿಲ್ ಅವರ್ ಆರ್ಟಿಸ್ಟ್ ಅಂತ ಹೇಳ್ತೀವಿ. ಮೇಡಮ್, ಆಗಿನ ಕಾಲದಲ್ಲಿ ಒಂದು ಬಣ್ಣ ಹಚ್ಚ್ಯಾರ ನೋಡಿ, ಕೆಂಪು ಮತ್ತು ಬಿಳಿ ಬಣ್ಣ. 1000 ವರ್ಷದ ಅರ್ಬಲ್ ಪೇಂಟ್ ಇದು, ನಾಟ್ ಎನಾಮಲ್ ಕೆಮಿಕಲ್ ಪೇಂಟ್. ಎಲ್ಲ ಹಚ್ಚ್ಯಾರ ನೋಡಿ. ಇಲ್ಲಿ 1000 ವರ್ಷದ ಬಣ್ಣ ಚೆನ್ನಾಗಿ ಉಳ್ಕೊಂಡಿದೆ. ಈ ದೇವಸ್ಥಾನದ ಸುತ್ತ ಆನೆಗಳ ಸಾಲಿದೆ. ಇದನ್ನು ಗಜಪಥ ಅಂತ ಹೇಳ್ತೀವಿ, ಶಕ್ತಿಯ ಸಂಕೇತ. ಸಿಂಹ ಶೌರ್ಯ, ಕುದುರೆ ವೇಗ, ಸ್ಪೀಡ್, ಕರೇಜ್ ಆ್ಯಂಡ್ ಸ್ಟ್ರೆಂತ್ ಅಂತ ಹೇಳ್ತೀವಿ. ಇದು ಹೊಯ್ಸಳರ ಫೌಂಡೇಶನ್ ಇದ್ದ ಹಾಗೆ. ಇಲ್ಲಿ ದೇವರಿಗೆ ಅಭಿಷೇಕ ಮಾಡಿದ ತೀರ್ಥ ಬಂದು ತೊಟ್ಟಿಗೆ ಬಿದ್ದು ಇಲ್ಲಿಂದ ಮುಂದೆ ಒಳಚರಂಡಿ ವ್ಯವಸ್ಥೆ ಇದೆ. ಆ ತೊಟ್ಟಿಗೆ ಹೋಗಿ ಸೇರ್ತದೆ. ಸುಮಾರು 20 ಅಡಿ ಇದೆ ಉದ್ದ. ಒಳಗಡೆ ಗರ್ಭಗೃಹದವರೆಗೂ ತೊಗೊಂಡು ಅಭಿಷೇಕ ಮಾಡಿದ ತೀರ್ಥ ಇದರಲ್ಲಿ ಪಾಸ್ ಆಗ್ತದೆ. ಆಗಿನ ಕಾಲದಲ್ಲೇ ನಮ್ಮ ಪೂರ್ವಕರೇ ಇದು ಮೂಲ ದೇವರ ಪಾದ. ಅರ್ಜುನ ಎಣ್ಣೆ ಕೊಪ್ಪರಿಕೆ ನೋಡಿಕೊಂಡು ಮೀನಿನ ಕಣ್ಣಿಗೆ ಬಾಣ ಹೋಗ್ತಾರೆ. ದ್ರೌಪದಿ ಸ್ವಯಂವರದಲ್ಲಿ ಕೈಯಲ್ಲಿ ಬಿಲ್ಲಿತ್ತು, ಬಿಲ್ಲನ್ನು ಕುಡಿದಾಗ ಸ್ವರಗಳು ಬರ್ತಿತ್ತು. ಬಂದವರೆಲ್ಲ ಕಲ್ತೊಡು ಕೊಟ್ಟು ನೋಡ್ಲಿಕ್ಕೆ ಹೋಗಿ ಕೈ ಮತ್ತು ಬಿಲ್ಲನ್ನು ಮುರಿದಾಕ್ಬಿಟ್ರು. ನಂತರದಿಂದಲೇ ಶರೀರದಲ್ಲೂ ಸ್ವರ ಬರುತ್ತೆ ಅಂಥೇಳಿ ಈ ರೀತಿ ಕುಟ್ಟು ಹಾಳು ಮಾಡಿದ್ದಾರೆ. ಈಗ ಸ್ವರಗಳು ಬರುತ್ತವೋ ಬಿಡುತ್ತವೋ ಗೊತ್ತಿಲ್ಲ, ಈಗ ಕುಟ್ಲಿಕ್ಕೆ ಅವಕಾಶ ಇಲ್ಲ. ಈಗ ಕೊಟ್ಟರು 3 ತಿಂಗಳು ಜಲ 5,000 ರೂಪಾಯಿ ದಂಡ ಹಾಕ್ತಾರೆ. ಇವೆಲ್ಲ ವಿಷ್ಣು, ಇದು ವಿಷ್ಣುವಿನ 3ನೇ ಅವತಾರ. ಹಿರಣ್ಯಾಕ್ಷ ಸಂಹಾರ ಪೃಥ್ವಿ ಮಾತೆಗಾಗಿ ವಿಷ್ಣು ವರಾಹ ಅವತಾರದಲ್ಲಿ ಬಂದು ಹಿರಣ್ಯಾಕ್ಷ ಸಂಹಾರ ಮಾಡಿ ಪೃಥ್ವಿ ಮಾತಂತ ಕರ್ಕೊಂಡು ಹೋಗ್ತಾರೆ. ನಾವು ಮತ್ತೆ ನವರಂಗದ ಭಾಗ ಬರ್ತೀವಿ, ಶಿಲಾಬಾಲಕಿಯರು ಕಾಣ್ತೀವಿ. ನೋಡಿದು ಈ ಕಲ್ಲಲ್ಲಿ ಹೆಚ್ಚು ಕಬ್ಬಿಣದ ಅಂಶ ಇದೆ, ಇದರಲ್ಲೂ ಇದೆ, ತುಂಬ ಇದೆ ಇದರಲ್ಲಿ. ಇದನ್ನು 400 ಡಿಗ್ರಿ ಫ್ಯಾರನ್ಹೀಟಲ್ಲಿ ಕಾಯಿಸಿದರೆ ಇದು ನಮಗೆ ನಾಡು ಕಬ್ಬಣ ಸಿಗುತ್ತೆ. ಇಲ್ಲಿ ಮತ್ತೆ ನಾವು ನವರಂಗದ ಭಾಗ ಬರ್ತಾಯಿದ್ದೀವಿ, ಶಿಲಾಬಾಲಕಿಯರು ಕಾಣ್ತೀರಿ. ರೇಣುಕಾ, ಮೋಹಿಕಾ, ಚಂದ್ರಿಕಾ, ರುದ್ರಿಕಾ ಅಂಥೇಳಿ 4 ಭರತನಾಟ್ಯದ ಭಂಗಿಗಳಿದೆ. ಅಂದಿನ ಕಾಲದ ದಾನಗಳೆಲ್ಲ ದಾನಪತ್ರನ ಬರೆಸ್ತಾರೆ. ಇವೆಲ್ಲ ಶಿಲಾಲೇಖನ ಅಂಥೇಳಿ. ಇದೆಲ್ಲ ಓದಲಿಕ್ಕೆ ಕಷ್ಟ ಆಗ್ತದೆ. ಹಳಗನ್ನಡ, ನಡುಗನ್ನಡದಲ್ಲಿ ಬರೆದಿದ್ದಾರೆ. ಈಕೆ ಜಯನಿ ಶಾದಿ ಅಂಥೇಳಿ. ಈಕೆ ಕಾಡಿಂದ ಬೇಟೆ ಮಾಡ್ಕೊಂಡು ಬರ್ತಾರೆ ನೋಡಿ. ಕೈಯಲ್ಲಿದ್ದ ಬಿಲ್ಲು ಬಾಡುಗಳಿಗೆ ಮುರಿದು ಹೋಗಿದೆ. ಪಕ್ಕದಲ್ಲಿ ದಾಸಿ ಸತ್ತ ಜಿಂಕೆ ಪಕ್ಷಿಯನ್ನು ಹೊತ್ತು ಬರ್ತಾರೆ. ಇನ್ನೊಂದು ಬದಿ ದಾಸಿಗೆ ಕಾಲಿಗೆ ಮುಳುಚುಚ್ಚಿದೆ. ಆಕೆ ದಾಸಿ ಕಾಲಿಂದ ಮುಳುಗ್ತಾ ಇರ್ತಾರೆ. ಇಲ್ಲಿ ಒಬ್ಬೊಬ್ಬರಿಗೂ ಆಳುಗಳಿದ್ದಾರೆ, ಸಬ್ ಅಸಿಸ್ಟೆಂಟ್, ಜೂನಿಯರ್ ಅಸಿಸ್ಟೆಂಟ್, ಅಟೆಂಡರ್ಸ್ ಅಂತೇಳಿ ಒಂದು ಗಾದೆ ಇದೆ. ಆಟ ಆಳಿಗೆ ಮೋಟಾಳು, ಮೋಟಾಳಿಗೆ ಚೋಟಾಳು ಅಂತೇಳಿ. ನೋಡಿ, ಈ ಬಾಗಿಲನ್ನು ಸ್ವರ್ಗದ ಬಾಗಿಲು ಅಂತ ಕರಿತೀವಿ, ಉತ್ತರ ದಿಕ್ಕಿನ ದ್ವಾರ. ನೋಡಿ, ಈ ಚಿತ್ರ ಕೆಳಗಡೆ ಇಳಿಸಿ ನೇರವಾಗಿಟ್ಟು ಕೈನ ಮೇಲೆ ನೀರು ಹಾಕಿದ್ರೆ ಆ ನೀರಿನಲ್ಲಿ ಮೂಗುನ್ ತುದಿ ಬೀಳುತ್ತೆ. ಅದೇ ನೀರು ಎಡಸನ, ಎಡ ಕೈಗೆ ಬಿದ್ದು, ಎಡ ಕಾಲು ಬಿದ್ದು ಕೆಳಗಡೆ ಬೀಳ್ತದೆ. ಅಂದರೆ ಈ 5 ಪಾಯಿಂಟ್ ಒಂದು ಗೆರೆಗೆ ಸೇರುತ್ತೆ. ಇದೆಲ್ಲ ಸ್ಕಿಲ್ ಅವರ್ ಆರ್ಟಿಸ್ಟ್ ಅಂತ ಹೇಳ್ತೀವಿ. ಈ ಗುಡಿ ಒಳಗಡೆ 48 ಕಂಬ ಇದೆ.
ಪ್ರತಿಯೊಂದು ಕಂಬಗಳ ಮೇಲೆ ಆಭರಣಗಳನ್ನು ಮಾಡಿದ್ದಾರೆ. ಅದರಿಂದ ದೇವಸ್ಥಾನವನ್ನು ಆಭರಣಗಳ ಪೆಟ್ಟಿಗೆ ಅಂತ ಕರೆದಿದ್ದಾರೆ. ಬನ್ನಿ, ಹೀಗೆ ಘಂಟಾಕೃತಿ ಇದೆ. ಕಂಟ್ರಿ ಲೇತ್ ಬೆಲ್ ಶೇಪ್ಡ್ ಪಿಲ್ಲರ್ ಸ್ಟಾಂಡ್ ಬೈ ಎಲಿಫೆಂಟ್ ಲೈಕ್ ಡ್ರಿಲ್ಲಿಂಗ್. ಈ ಕಂಬದಲ್ಲಿ ಒಂದು ಬಳೆ ಇದೆ, ಅದರಲ್ಲಿ ತುಂಬ ಬಳೆಗಳಿದೆ. ಈ ಬಳೆ ಈಗಿನ ಸೈಕಲ್ ಟೈರ್ ಇದ್ದಾಗಿದೆ ನೋಡಿ. ಇದರಲ್ಲಿ ಕಾರ್ ಟೈರ್ ಥರ ಇದೆ ನೋಡಿ, ಕಾರ್ ಟ್ಯೂಬ್ಗಳು ಬಾದೆ ಇದೆ. ಸೈಕಲ್ ಟೈರ್, ಕಾರ್ ಟೈರ್, ಕಾರ್ ಟ್ಯೂಬ್ ರೂಪಗೊಂಡಿದೆ. ಇಲ್ಲಿ ವಾಲ್ ಡೆಕೋರೇಟ್ಸ್ ಇವೆ ನೋಡಿ. ಬಳೆಗಳ ಡಿಸೈನ್ ಇದೆ, ಟೆಕ್ಸ್ಟೈಲ್ ಡಿಸೈನ್ಸ್, ಇಲ್ಲೆಲ್ಲ ಎಂಬ್ರಾಯ್ಡ್ರಿ ವರ್ಕ್ ಮಾಡ್ತಾರೆ. ಫುಲ್ ಟೊಳ್ಳಿದೆ ನೋಡಿ ಒಳಗಡೆ, ಕಂಪ್ಲೀಟ್ಲಿ ಹಾಲು. ಇಲ್ಲೊಂದು ಸೀಲಿಂಗ್ ಇದೆ, ಇದನ್ನು ಭುವನೇಶ್ವರಿ ಅಂತ ಕರಿತೀವಿ. ನಿಮ್ಗೆ ಒಂದು ಕಲ್ಲಲ್ಲಿ ಕೊರೆದಾಗಿದೆ. ತುಂಬ ಕಲ್ಲುಗಳನ್ನು ಬಳಸಿದ್ದಾರೆ. ಆ ಮಧ್ಯದಲ್ಲಿ ಒಂದು ಕಂಬವನ್ನು ಇಂಟರ್ಲಾಕ್ಸ್ ಮೇಲೆ ಕೂರಿಸಿದ್ದಾರೆ. ಕಂಬದೊಳಗೆ ತವರವಿದೆ. ತವರೇವು ಬ್ರಹ್ಮದೇವರ ಸಂಕೇತ. ಕಂಬ ಲಿಂಗಾಕೃತಿದೆ ಶಿವ, ತಳದಲ್ಲಿ ನರಸಿಂಹ ಇದ್ದಾರೆ. ಭಾರ ಇದ್ರ ಮೇಲೆ ಬಿದ್ದಿರೋದು ತಿರುಗದು ನಿಂತಿದೆ. ಕಂಬದಲ್ಲಿ ನೀವು ಒಳಗಡೆ ಹೊರಗಡೆ ನೋಡುವ ಬಹುತೇಕ ಚಿತ್ರಗಳು ಕಂಬದಲ್ಲಿದೆ. ಅದಕ್ಕೇ ದೇವಸ್ಥಾನಕ್ಕೆ ಇಂಡೆಕ್ಸ್ ಅಂತ ಕರೆದು ಕಂಬವನ್ನು ತಿರುಗಿಸ್ಕೊಂಡು ಹೋಗ್ತಾ ಇದೆ. ಬನ್ನಿ, ಮನದೇವರಿದ್ದಾರೆ. ಈ ದೇವರಿಗೆ ಬೆಳಗ್ಗೆ ಸಂಜೆ ಪೂಜೆ ಜರುಗುತ್ತೆ. ನರಸಿಂಹ ದೇವರ ಕಂಬ ಅಂತ. ಬನ್ನಿ. ಇಲ್ಲಿರೋವಂಥ ಬಾವಿ ಬಂದು 1000 ವರ್ಷಗಳ ಹಳೆ ಬಾವಿ. ಈ 1000 ವರ್ಷಗಳ ಹಳೆ ಬಾವಿಲಿ ಇನ್ನೂ ಕೂಡ ನೀರಿದೆ ನೋಡಿ. ಆವಾಗ ಸೇತಾದ ಬಾವಿ ಯಾವ ಥರ ಇದೆ ಅಂದರೆ ನೋಡಿ, ಅವಾಗ ಯೂಸ್ ಮಾಡಿರೋ ಹುಡ್ಡು ಹೇಗಿದೆ ಅಂತ. ಈ ಚಿಕ್ಕಮಂಗ್ಳೂರಿಂದ ಬೇಲೂರು ಹಾಗೂ ಹಳೆಬೀಡು ತುಂಬಾ ಹತ್ರ ಇದೆ. ಸೊ ನೀವೇನಾದ್ರು ಚಿಕ್ಕಮಂಗ್ಳೂರಿಗೆ ವಿಸಿಟ್ ಮಾಡಿದಾಗ ಈ 2 ಪ್ಲೇಸ್ಗಳನ್ನು ಕೂಡ ವಿಸಿಟ್ ಮಾಡ್ಬೋದು. ಐ ಹೋಪ್ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವಿಲ್ ಸಿ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.